ನಿಮ್ಮ ಪ್ರೀತಿಯ ಬಗ್ಗೆ ಯೂನಿವರ್ಸ್ ನೀಡ್ತಿರುವಂತಹ ಸಂಕೇತ ಸೈನ್ ಏನಿದೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ರೀಡಿಂಗ್ ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಓಕೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ದ ವೀಲ್ ಕಾರ್ಡ್, ಓಕೆ, ದ ಮೆಜಿಷಿಯನ್ ಕಾರ್ಡ್ ಕೂಡ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್. ಇಲ್ಲಿ ನೀವು ಕಳೆದ ಕೆಲವು ದಿನಗಳಿಂದ ಯಾರ್ದೋ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಿದ್ದೀರಾ, ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಅದೇ ವ್ಯಕ್ತಿ ಮನಸ್ಸಲ್ಲಿ ಭಾವನೆ ಮತ್ತೆ ನಿಮ್ಮ ಮುಂದೆ ನಿಮ್ಮ ಹತ್ರ ಯಾವುದೇ ಒಂದು ವಿಷಯನ ಅವ್ರು ಹೇಳ್ಕೊಳ್ಳೋದಕ್ಕೂ ಕೂಡ, ಅವ್ರ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಅವರು ಎಲ್ಲೋ ಒಂದ್ ಕಡೆ ಹೈಡ್ ಮಾಡ್ತಾ ಇದ್ದಾರೆ ಅವ್ರ ಭಾವನೆಗಳನ್ನೆಲ್ಲ ಅನ್ನುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಪ್ರಸ್ತುತ ನಿಮ್ಮ ಕರೆಂಟ್ ಎನರ್ಜಿಯಲ್ಲಿ ನೀವು ತುಂಬಾ ಎಮೋಷನಲ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಆ ವ್ಯಕ್ತಿ ಕೇವಲ ಒಬ್ಬ ಸಂಗಾತಿ ಮಾತ್ರ ಅಲ್ಲದೆ ಒಂದು ನಿಮ್ಮ ಜೀವನದ ಒಂದು ನಿಮ್ಮ ದೇಹದ ಒಂದು ಭಾಗ ಅನ್ನೋ ತರ ನೀವು ಅವರನ್ನ ಫೀಲ್ ಮಾಡ್ತಾ ಇದ್ರಿ. ನೋಡ್ಬೋದು ಆ ಎಮೋಷನಲ್ ಕಿಂತ ನೀವು ಆ ಎಮೋಷನಲ್ ಇಂದ ಇರ್ಬೋದು ಅಥವಾ ಆ ಒಂದು ಡಿಪ್ರೆಷನ್ ಇಂದ ಹೊರಗೆ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಕುಟುಂಬದ ಒಪ್ಪಿಗೆ ಅಥವಾ ಸಂಪ್ರದಾಯದ ಬಗ್ಗೆ ನಿಮಗೆ ಸಣ್ಣ ಆತಂಕ ಕೂಡ ಇರಬಹುದು ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನೀವು ಬಯಸ್ತಿರೋದು ಕೇವಲ ಪ್ರೀತಿ ಅಲ್ಲ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಗೌರವ ಇರುವಂತದ್ದು, ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಒಂದು ಸುಂದರ ಸಂಬಂಧವನ್ನ ನೀವಿಲ್ಲಿ ಇಷ್ಟಪಡ್ತಾ ಇದ್ದೀರಾ. ಬರೀ ಲವ್ ಇರ್ಬೋದು ಅಥವಾ ಮದ್ವೆ ಇಷ್ಟೇ ನೀವಿಲ್ಲಿ ಇಷ್ಟಪಡ್ತಾ ಇಲ್ಲ, ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಪ್ರೀತಿನ ನಿಮ್ಮ ಪರ್ಸನ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಬರ್ತಿರುವಂತ ಸಂದೇಶ ಬಂದು ನೀವಿಲ್ಲಿ ಗಾಬರಿ ಪಡುವಂಥದ್ದು, ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದ್ರೆ ಮನೆಯವರ ಒಂದು ಮನಸ್ಸನ್ನು ಕೂಡ ಗೆಲ್ಲುವಂತ ಶಕ್ತಿ ನಿಮಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಸಂಗಾತಿಯ ಮನಸ್ಸಲ್ಲೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಗಾಢವಾಗಿರುವಂತ ಪ್ರೀತಿ ಇದೆ. ಅವರು ಅತಿ ಶೀಘ್ರದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಮ್ಯಾನಿಫೆಸ್ಟ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಚಾನೆಲ್ ನ ಫಾಲೋ ಮಾಡಿ ಅಂಡ್ ಯಾರ ಹತ್ರ ಈ ಒಂದು ರೀಡಿಂಗ್ ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ತಿಂಗಳು 23-24ನೇ ತಾರೀಕು ನಡೀತಿರುವಂತಹ ಚಕ್ರ ಧ್ಯಾನ ಕ್ಲಾಸಿಗೆ ಯಾರಿನ್ನ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ. ಕೇವಲ 7 ಡೇಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಬುಕ್ ಮಾಡ್ಕೊಳ್ಳೋದಿಕ್ಕೆ. ಓಕೆ, ಸೊ ಈ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ, ಜಾಯಿನ್ ಆಗಿ. ನಿಮ್ಮ ಚಕ್ರಗಳನ್ನೆಲ್ಲ ಬ್ಯಾಲೆನ್ಸಿಗೆ ತಗೊಂಬನ್ನಿ, ನಿಮ್ಮ ಲೈಫು ಆಟೋಮೆಟಿಕಲಿ ಬ್ಯಾಲೆನ್ಸಿಗೆ ಬರುತ್ತೆ. ಓಕೆ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗ್ ಅಲ್ಲಿ ಸಿಗೋಣ.